ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಪ್ರಮೀಳಾ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ಪ್ರಮೀಳಾ. ಪ್ರಸ್ತುತ ವಯಸ್ಸು 28 ವರ್ಷ. ವಸತಿ ಇರೋದು ಬೆಂಗಳೂರು. ಸದ್ಯ ತೂತಿನ ಸ್ಥಿತಿ. ಹೊಸದಾಗಿ ಮದುವೆ ಆದರೂ ಗಂಡ ತೂತಿಗೆ ಆಲ್ಮೋಸ್ಟ್ ತನ್ನ ಗೂಟದಿಂದ ತೃಪ್ತಿಪಡಿಸುತ್ತಿಲ್ಲ ಅಂತೇಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಪ್ರಸ್ತುತ ನನ್ನ ಬಯಕೆ ಹೀಗಿದೆ. ನನ್ನ ಕೆಂಪಾದ ಒಂದು ತೂತು ಮತ್ತು 2 ಬಾಲ್ ಚೆನ್ನಾಗಿ ಹಿಚುಕಿ ಚೀಪಲು ಆಲ್ಮೋಸ್ಟು ಗೂಟ ಕೊಡುವಂಥ ಹುಡುಗ ಇಲ್ಲ. ಸೊ ಅಂಕಲ್ ಇದ್ದರೂ ಕೂಡ ಕರೆ ಮಾಡಿ ತೂತು ಕೊಡುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಪ್ರಮೀಳಾ ಅವರ ಒಂದು ಬೇಸಿಕ್ ಮಾಹಿತಿ ಕೂಡ ಆಗಿರುತ್ತೆ. ಹಾಗೆಯೇ carvale.com ಅವರ ಕಡೆಯಿಂದ ಒಂದು 2023 ಒಂದು ಕಿಯಾ EV6 ಅಂತೇಳಿ GT ಲೈನ್ ಅಂತ ಒಂದು ಸ್ಪೋರ್ಟ್ಸ್ ಕಾರ್ನ ಬಗ್ಗೆ ಕೂಡ ಸೆಲ್ಲರ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಯಾರಿಗಾದರೂ ಒಂದು ಸ್ಪೋರ್ಟ್ಸ್ ಕಾರ್ ಒಂದು ಪರ್ಚೇಸ್ ಮಾಡೋ ಒಂದು ಪ್ಲಾನಿಂಗ್ ಇದ್ದರೆ ಖಂಡಿತವಾಗಲೂ ಅವರಿಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಸ್ವಂತ ಮನೆ ಇದ್ದರೂ ಕೂಡ ಹೋಟೆಲ್ ಅಲ್ಲಿ ಸುಖ ಪಡೆಯಲು ಕಾರಣ ಹೀಗೆಲ್ಲ ಇದೆ. ಫಸ್ಟ್ ನೋಡಿ, ನಮ್ಮ ಮದುವೆ ಆಗಿ ಇನ್ನೂ 1 ವರ್ಷ ಆಗಿಲ್ಲ. ಅಷ್ಟರಲ್ಲೇ ನಾನು ಹೀಗೆ ಸುಖಕ್ಕಾಗಿ ಇನ್ನೊಬ್ಬರನ್ನು ಹುಡುಕುವ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ಸೊ ಅದಕ್ಕೆ ಮನೆಯಲ್ಲಿ ಸುಖ ಪಡೆಯುವಾಗ ಆಲ್ಮೋಸ್ಟ್ ಗಂಡನಿಗೆ ಒಂದು ಸಿಕ್ಕಾಕೊಂಡರೆ ಮರ್ಯಾದೆ ಪ್ರಶ್ನೆ ಅಂತೇಳಿ ಹೋಟೆಲ್ ಕೂಡ ಬುಕ್ ಮಾಡ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಮನೆಯಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ಫ್ರೀಯಾಗಿ ಸುಖ ಕೂಡ ಪಡೆಯೋಕ್ಕೆ ಆಗಲ್ಲ. ಅಲ್ಲಿ ಭಯ ಕೂಡ ಜಾಸ್ತಿ ಇರುತ್ತೆ. ಅದೇ ಹೋಟೆಲಲ್ಲಿ ಆದರೆ ಚೆನ್ನಾಗಿ ಯಾರಿಗೂ ಹೆದರದೆ ಸುಖ ಪಡೆಯಬಹುದು. ಆ ಒಂದು ಉದ್ದೇಶಕ್ಕೆ ನಾನು ಹೋಟೆಲ್ ಕೂಡ ಬುಕ್ ಮಾಡ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ತೂತು ಅಗಲ ಮಾಡಲು ಗಂಡಿನ ಒಂದು ಗುಣಗಳು ಹೀಗಿದ್ರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡು ನೋಡಲು ಫುಲ್ ಸ್ಲಿಮ್ ಮತ್ತು ಫಿಟ್ ಆಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ನನ್ನ ನೋಡಿದರೆ ಸಾಕು ಯಾರಿಗಾದರೂ ಆಲ್ಮೋಸ್ಟು ಗೂಟ ಎದ್ದುಳುತ್ತೆ. ಹಾಗೆಯೇ ನೀವೇನಾದರೂ ನೋಡಿದರೆ ಇನ್ನೂ ಚೆನ್ನಾಗಿ ಕೂಡ ಸುಖ ಕೊಡ್ತೀರಾ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅನುಭವ ಇರುವಂಥ ಗಂಡು ಇದ್ದರೂ ಓಕೆ, ಇಲ್ಲ ಅಂದರೂ ಕೂಡ ಓಕೆ. ಆಲ್ಮೋಸ್ಟ್ ವಿಡಿಯೋ ನೋಡುತ್ತಾ ಚೆನ್ನಾಗಿ ಒಂದು ಸುಖ ಕೊಟ್ಟರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ನೀವು ಕೊಡುವಂಥ ಸುಖ ನನಗೆ ಏನಾದರೂ ತೃಪ್ತಿ ಆದಲ್ಲಿ ಗಂಡನಿಗೆ 100% ನಾನು ಡೈವರ್ಸ್ ಕೂಡ ಕೊಡಲು ರೆಡಿ ಆಗಿರುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಪ್ರಮೀಳಾ ಅವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಹಾಗೆಯೇ 2023 ಒಂದು ಕಾರ್ ಮಾಡೆಲ್ನ ಬಗ್ಗೆ ಏನು ಹೇಳಿದ್ರಲ್ಲ, ಅದರ ಒಂದು ಪ್ರೈಸ್ ಬಂದುಬಿಟ್ಟು 40 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು 2023 ಡಿಸೆಂಬರ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕಿಲೋಮೀಟರ್ ನೋಡಲಿಕ್ಕೆ ಹೋದರೆ 18,786 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ EV ಎಲೆಕ್ಟ್ರಿಕಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್, 1 ಗೇರ್ ಮಾತ್ರ ಇರುತ್ತೆ. ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಅವೈಲೇಬಲ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನಂಬರ್ ಆಫ್ ಓನರ್ ನೋಡಲಿಕ್ಕೆ ಹೋದರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ. ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಸ್ಟೇರಿಂಗ್ ಆಯಿತು, ಸೀಟ್ ಕೂಡ ತುಂಬಾ ಒಂದು ಚೆನ್ನಾಗಿ ಕೂಡ ಇರುತ್ತೆ. ಫ್ರಂಟ್ ಆ್ಯಂಗಲಲ್ಲಿ ಹೀಗಿದೆ. ಸೈಡ್ ಲುಕ್ಕಲ್ಲಿ ಕೂಡ ನೋಡಲಿಕ್ಕೆ ಒಂದು ಲ್ಯಾಂಬೋರ್ಗಿನ ಕೂಡ ಆ ರೀತಿಯಾಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೆಲ್ಲರ್ನ ಕಾಮೆಂಟ್ಸ್ ಏನಪ್ಪ ಅಂದರೆ EV ಕಾರ್ನ ಒಂದು ಫಸ್ಟ್ ಓನರ್ ಕೂಡ ಆಗಿರುತ್ತೆ. ಮತ್ತು ಪ್ರೆಸಿಡೆನ್ಸ್ ಕಂಡೀಷನ್ ಕೂಡ ಇದೆ. 350+ ಚೆಕ್ ಪಾಯಿಂಟ್ ಕೂಡ ಇದೆ. ನಾನ್ ಆಕ್ಸಿಡೆಂಟಲ್ ಒಂದು ವೆಹಿಕಲ್, ಮತ್ತು ಪ್ರಾಪರ್ ಒಂದು ಸರ್ವಿಸ್ ರೆಕಾರ್ಡ್ ಕೂಡ ಇದೆ. ಈಸಿ EMI ಕೂಡ ಇದೆ. ಆ ಒಂದು ಆಪ್ಷನ್ ಇದೆ. ಮತ್ತು ಎಕ್ಸ್ಚೇಂಜ್ ಅವೈಲೇಬಲ್ ಇದೆ. ಮತ್ತು ಬೈ ಬ್ಯಾಕ್ ಫೆಸಿಲಿಟೇಡ್ ಕೂಡ ಇದೆ. 15 ಡೇಸ್ ನಿಮಗೆ ಮನಿ ಬ್ಯಾಕ್ ಗ್ಯಾರಂಟಿಡ್ ಕೂಡ ಕೊಡ್ತಾರೆ. ಇನ್ನು ಹೌಸ್ ಸರ್ವಿಸ್ ಕೂಡ ಕೊಡ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಿಮಗೆ ಮತ್ತು 1,000 ಕಿಲೋಮೀಟರ್ ತನಕ ಕಂಫರ್ಟಬಲ್ ಒಂದು ವಾರಂಟಿ ಕೂಡ ಕೊಡ್ತಾರೆ. ಏನಾದರೂ ಅನ್ಕಂಫರ್ಟಬಲ್ ಒಂದು ಫೀಲ್ ಆದರೆ ಅದನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ರಿವ್ಯೂ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.